ಸೊ ಅನ್ಅಕಾಡೆಮಿ, ಈ ಅನ್ಅಕಾಡೆಮಿ ಸಂಸ್ಥೆ ಕೇವಲ ಒಂದು 5-6 ವರ್ಷದ ಹಿಂದೆ ಪ್ರಾರಂಭ ಆಗಿತ್ತು. ಈ ಸಂಸ್ಥೆನಲ್ಲಿ ಇವತ್ತು 50 ಮಿಲಿಯನ್ ಆ್ಯಕ್ಟಿವ್ ಲರ್ನರ್ಸ್ ಇದ್ದಾರೆ ಅಂತ ಹೇಳಿ ಆ ವೆಬ್ಸೈಟಿಂದ ನಮಗೆ ಮಾಹಿತಿಗಳು ಸಿಗುತ್ತೆ. ಅದು 14 ಇಂಡಿಯನ್ ಲ್ಯಾಂಗ್ವೇಜಸ್ಸಲ್ಲಿ ಕೂಡ ಇದೆ ಅಂತ ಹೇಳಿ, ಅಂದರೆ ಕೇವಲ ಇಂಗ್ಲೀಷ್ನಲ್ಲೇ ಇಲ್ಲ, ಸ್ಥಳೀಯ ಭಾಷೆಗಳಲ್ಲೂ ಕೂಡ ಅವರಲ್ಲಿ ಸಾಕಷ್ಟು ವಿಡಿಯೋಸ್ಗಳು ಸಿಗುತ್ತೆ ಅನ್ನೋದಾಯಿತು. ಇದಕ್ಕೆ ಪ್ರತಿದಿನ ಕನಿಷ್ಠ ಅಂದರೆ 2,000 ಆ್ಯಕ್ಟಿವ್ ಲರ್ನರ್ ಕ್ಲಾಸಸ್ ನಡೆಯುತ್ತೆ. ತಿಂಗಳಿಗೆ ಲೆಕ್ಕ ಹಾಕಿದ್ರೆ ನಿಮಗೆ 1000 ಆಯಿತು. ಸೊ ಇಂಥ ಒಂದು ಸಂಸ್ಥೆ ಇವತ್ತು ಇಂಡಿಯಾಸ್ ಲಾರ್ಜೆಸ್ಟ್ ಆನ್ಲೈನ್ ಲರ್ನಿಂಗ್ ಪ್ರೋಗ್ರಾಮ್ ಆಗಿದೆ ಅನ್ಅಕಾಡೆಮಿ. ಸೊ ಇವರು ನಮ್ಮಲ್ಲಿಗೆ ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಎಜುಕೇಷನ್ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಎರಡು ಸೇರಿದ ಹಾಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಅಂತಂದಾಗ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿರುವಂಥ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನವರು ಎಕನಾಮಿಕಲಿ ವೀಕರ್ ಆಗಿರ್ತಾರೆ, ಹಾಗೂ 60% ಆಫ್ ದೆಮ್ ಆರ್ ಗರ್ಲ್ಸ್ ಇರ್ತಾರೆ, ರೂರಲ್ ಬೇಸ್ಡ್. ಸೊ ಇವರೆಲ್ಲರಿಗೂ ಕೂಡ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಉಚಿತ ತರಬೇತಿ ಮಾಹಿತಿ ಕೊಡುವಂತಹ ಉನ್ನತವಾದಂತಹ ಕೆಲಸ ನಮ್ಮ ಸರ್ಕಾರದಿಂದ ನಡೀತಾ ಇದೆ. ಇದು ಪ್ರೋಆ್ಯಕ್ಟಿವ್ ಆಗಿ ನಾವು ಎಲ್ಲರೂ ಗಮನಿಸಿರೋ ಹಾಗೆ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್ ನಮ್ಮ ಹೈಯರ್ ಎಜುಕೇಷನ್ ಜವಾಬ್ದಾರಿ ತಗೊಂಡಾಗ್ಲಿಂದ ಅದು ಕರ್ನಾಟಕ LMSI ಆಗ್ಬೋದು, ಕಾಗ್ನಿಸೆಂಟ್ ರೋಟ್ರಿ ಅವರಿಂದ ಕಂಪ್ಯೂಟರ್ಸ್ ತರಿಸಿ ಕಾಲೇಜುಗಳಿಗೆ ಕೊಟ್ಟು ಅಲ್ಲಿ ಹೊಸ ಕಂಪ್ಯೂಟರ್ ಲ್ಯಾಬ್ಗಳನ್ನು ಪ್ರಾರಂಭ ಮಾಡಿಸೋದೇ ಆಗ್ಬೋದು, ಇನ್ನು ಹಲವು ಉತ್ತಮವಾದಂತಹ ಪ್ರೋಆ್ಯಕ್ಟಿವ್ ಕಾರ್ಯಕ್ರಮಗಳು ನಡೀತಾ ಇದೆ. ಜಸ್ಟ್ ಸಂಸ್ಥೆನವರೇ ನಮ್ಮಲ್ಲಿ ಬರಲಿ ಅಂತ ಕಾಯೋದಕ್ಕಿಂತ ಮುಂಚೆ ನಾವೇ ಅಲ್ಲಿಗೆ ಹೋಗಿ ಬನ್ನಿ ನಮ್ಮ ಜೊತೆ ಒಡಂಬಡಿಕೆ ಮಾಡಿಕೊಳ್ಳಿ, ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಹಾಗೂ ಸರ್ಕಾರಿ ಪಾಲಿಟೆಕ್ನಿಕ್ಸ್ಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೇದು ಮಾಡುವ, ಒಳ್ಳೆಯ ಭವಿಷ್ಯವನ್ನು ಕಲ್ಪಿಸಿಕೊಡುವ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ತಾ ಇರೋದು. ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಮೊಟ್ಟ ಮೊದಲದಾಗಿ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್ ಅವರನ್ನು ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ತೇನೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೂಗುಚ್ಛ ಕೊಟ್ಟು ಶಾಲೋದಿಸಿ ಸನ್ಮಾನ ಮಾಡಬೇಕು ಅಂತ ನಾನು ಕಮಿಷನರ್ ಸರ್, ಮುಂದೆ ಕುಮಾರ್ ನಾಯಕ್ ಸರ್ ಬರಬೇಕಿತ್ತು, ಅಡಿಷನಲ್ ಚೀಫ್ ಸೆಕ್ರೆಟರಿ ಬಂದಿದ್ದಾರಾ ಸರ್? ಸೊ ಅವರಿಗೆ ಯಾಕೆ ಅಂತಂದರೆ ಈ ಹೈಯರ್ ಎಜುಕೇಷನ್ ಅನ್ನೋದು ಬಹಳ ಚಾಲೆಂಜಿಂಗ್ ಆಗಿದೆ, ವಿಶೇಷವಾಗಿ ನಮಗೆ ಕೋವಿಡ್ ಟೈಮಲ್ಲಿ. ಆ ಕೋವಿಡ್ ಟೈಮಲ್ಲಿ ಚಾಲೆಂಜಸ್ನ ನಾವು ಸ್ವೀಕರಿಸಿದ್ದಕ್ಕೆ ಬೆನ್ನೆಲುಬಾಗಿ ನಿಂತಂಥವರೇ ಅಡಿಷನಲ್ ಚೀಫ್ ಸೆಕ್ರೆಟರಿ ಆದಂಥ ಕುಮಾರ್ ನಾಯಕ್ ಸರ್. ತುಂಬ ಪಾಸಿಟಿವ್. ಇನ್ನೂ ಹಲವು ಕಾರ್ಯಕ್ರಮಗಳು, ಇನ್ಕ್ಯುಬೇಷನ್ ಸೆಂಟರ್ಸ್ಗಳು ಓಪನ್ ಮಾಡಬೇಕು, ಈ ಥರ ಎಲ್ಲ ಅವರಲ್ಲಿ ಕನಸುಗಳಿದೆ. ಅದಕ್ಕೋಸ್ಕರ ಸಾಕಷ್ಟು ಕೆಲಸಗಳು ನಡೀತಾ ಇದೆ ಅವರಿಂದ. ಸೊ ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಹೃದಯ ತುಂಬಿಸಿ ಕರೀತಾ ಇದ್ದೀನಿ. ಮುಂದೆ ಈ ಎಲ್ಲ ಕಾರ್ಯಕ್ರಮಗಳು ನಡಿಬೇಕಾದ್ರೆ DCTEಯ ಕಮಿಷನರ್ ಬಹಳ ಇಂಪಾರ್ಟೆಂಟ್. ಅವರ ಹಗಲು ರಾತ್ರಿಯ ಶ್ರಮ ಅಷ್ಟೇ ಅಲ್ಲ, ವಿಷನ್ ಕೂಡ ಇರಬೇಕಾಗತ್ತೆ. ಆ ವಿಷನ್ ಮುಂದಿಟ್ಕೊಂಡು ಎರಡೂ ಕಡೆ, ಆ ಕಡೆ ಸರ್ಕಾರದ ಕಡೆಯಿಂದಲೂ ಹಾಗೂ ನಮಗೂ ಕೂಡ ನಮ್ಮನ್ನು ಪ್ರೋತ್ಸಾಹಿಸಿ ಆ ಕಡೆ ಕಾರ್ಯಕ್ರಮ ಮಾಡುವಂತಹ ಒಂದು ಉತ್ತಮವಾದಂತಹ ವ್ಯಕ್ತಿತ್ವ ಉಳ್ಳಂತಹ ಕಮಿಷನರ್ ಪ್ರದೀಪ್ ಸರ್ ಅವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮುಂದೆ ಅನ್ಅಕಾಡೆಮಿ ಕಡೆಯಿಂದ ವಿವೇಕ್ ಸಿನ್ಹಾ ಅವರು ಬಂದಿದ್ದಾರೆ. ಇವರು ಚೀಫ್ ಆಪರೇಟಿಂಗ್ ಆಫೀಸರ್. ಈ ಸಂಸ್ಥೆನವರು ಈ ಒಂದು ಮಟ್ಟಕ್ಕೆ ಅಂತಂದರೆ ಇನ್ನೂ ಪ್ರಾರಂಭ ದಿನಗಳಲ್ಲಿ ಆದರೂ ಕೂಡ ಅವರಲ್ಲಿ ನಮ್ಮ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ಒಳಿತು ಮಾಡಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಅವರು ನಮ್ಮ ಜೊತೆ ಇವತ್ತು ಒಡಂಬಡಿಕೆ ಮಾಡ್ಕೊಳ್ಳೋಕೆ ಬಂದಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಇನ್ನು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರಾದಂತಹ ಮಲ್ಲೇಶ್ವರಪ್ಪ ಸರ್ ಅವರು, ಇವರು ಅಕಾಡೆಮಿಷಿಯನ್.
As an academician, he knows about what exactly the part of the academician should play here ಅನ್ನೋದು. ಸೊ ಅವರನ್ನು ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಮಂಜುನಾಥ್ ಸರ್ ಅವರು ಕೂಡ DTEನ ಡೈರೆಕ್ಟರ್ ಆಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ಓಕೆ, ಸೊ ಈ ಜೊತೆಗೆ ನಮ್ಮ ಜೊತೆ ಸುಮನ್ ದೇ ಕೂಡ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನನ್ನ ಅಕಾಡೆಮಿ ಪರವಾಗಿ ನಾನು ಸ್ವಾಗತವನ್ನು ಬಯಸಿ, ಈಗ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರಾದಂತಹ ಪ್ರೊಫೆಸರ್ ಮಲ್ಲೇಶ್ವರಪ್ಪ ಸರ್ ಅವ್ರನ್ನ ಸ್ವಾಗತ ಬಯಸಲಿಕ್ಕೆ ನಾನು ಸ್ವಾಗತದ ಭಾಷಣ ಒಂದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಅಡಿ ಬರುವ ಕಾಲೇಜುಗಳಲ್ಲಿ ಉತ್ತಮ ಗುಣಮಟ್ಟ ಶಿಕ್ಷಣ ವಾತಾವರಣ ಕಲ್ಪಿಸಲು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡಲು ಅನ್ ಅಕಾಡೆಮಿ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಇದನ್ನು ಮಾಡ್ಕೋತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮತ್ತು ಅಧ್ಯಕ್ಷತೆ ವಹಿಸಿರುವ ನಮ್ಮ ನೆಚ್ಚಿನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಉನ್ನತ ಶಿಕ್ಷಣ ಸಚಿವರುಗಳಾದ ಗೌರವಾನ್ವಿತ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರಿಗೆ ಹೃದಯಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ನೆಚ್ಚಿನ ಸನ್ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಗೌರವಾನ್ವಿತ ಕುಮಾರ್ ನಾಯ್ಕ್ ಸರ್ ಅವರು ಬಂದಿದ್ದಾರೆ. ಹೃದಯಪೂರ್ವಕವಾಗಿ ಅವರನ್ನು ಎಲ್ಲರ ಪರವಾಗಿ ಸ್ವಾಗತ ಕೋರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ನೆಚ್ಚಿನ ಸದಾ ಕ್ರಿಯಾಶೀಲರಾದ ಸನ್ಮಾನ್ಯ ಆಯುಕ್ತರಾದ ಪ್ರದೀಪ್ ಪಿ ಸರ್ ರವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅನ್ ಅಕಾಡೆಮಿ ಸಂಸ್ಥೆ ಪರವಾಗಿ ವಿವೇಕ್ ಸಿಹ್ನಾ ಮತ್ತು ಸುಮಂತ್ ದೇ ರವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅಧಿಕಾರಿಗಳಿಗೆ ಮತ್ತು ಎಲ್ಲ ಭಾಗವಹಿಸಿದಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾರೆ. ಈ ಒಂದು ಕಾರ್ಯಕ್ರಮ ಒಂದು ವಿಶಿಷ್ಟವಾದದ್ದು. ಕರ್ನಾಟಕದ ಇತಿಹಾಸದಲ್ಲಿ ವಿಶೇಷವಾಗಿ ಹೈಯರ್ ಎಜುಕೇಷನ್ನಲ್ಲಿ ಇಂಥ ಒಂದು ಕಾರ್ಯಕ್ರಮ ಶುರುವಾದದ್ದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ನಾನು ಆಯುಕ್ತರಾದಂತಹ DCT ಆಯುಕ್ತರಾದಂತಹ ಪ್ರದೀಪ್ ಸರ್ ಅವರನ್ನು ನಾನು ಆಹ್ವಾನಿಸ್ತೇನೆ. ಇದ್ರ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ. ಈ ಶುರುವಾದದ್ದು ಹೇಗೆ, ಹಿನ್ನೆಲೆ, ಅದ್ರ ಬಗ್ಗೆ. 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, 85 ಪಾಲಿಟೆಕ್ನಿಕ್ಗಳು ಮತ್ತು 14 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳ ಸುಮಾರು 4,500 ವಿದ್ಯಾರ್ಥಿಗಳನ್ನು ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡುವ ಪ್ರಸ್ತುತ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಅನ್ ಅಕಾಡೆಮಿ ನಡುವಿನ ಒಡಂಬಡಿಕೆಗೆ ಕಾರಣಕರ್ತರಾದ ಸನ್ಮಾನ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿ. ಅಶ್ವಥ್ ನಾರಾಯಣ್ ಅವರನ್ನು, ಉನ್ನತ ಶಿಕ್ಷಣ ಇಲಾಖೆಯ ACS ಸಾಹೇಬರನ್ನು, ಇಲ್ಲಿ ನೆರೆದಿರುವ ಅನ್ ಅಕಾಡೆಮಿಯ ಟೀಮ್ ಮೆಂಬರ್ಸನ್ನು ಮತ್ತು ಎಲ್ಲ ಗಣ್ಯರನ್ನು ಮತ್ತು ಮಾಧ್ಯಮ ಮಿತ್ರರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಸ್ತುತ 2021-22ನೇ ಸಾಲಿನ ಬಜೆಟ್ ಅನೌನ್ಸ್ಮೆಂಟ್ನಲ್ಲಿ ಒಂದು ಸನ್ಮಾನ್ಯ DCM ಸಾಹೇಬರು ಸಾರಥ್ಯ ಅನ್ನೋ ಒಂದು ಬಜೆಟ್ ಅನೌನ್ಸ್ಮೆಂಟ್ ಮಾಡಿಸಿದ್ದಾರೆ. ಇದು ಒಂದು ರೀತಿಯ ಒಂದು ಯುನೀಕ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು. ನಮ್ಮಲ್ಲಿ ನಾವು ನೋಡಿದಾಗ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲೇ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾಗಿರೋಂಥ ಎಲ್ಲ ಸಬ್ಜೆಕ್ಟ್ಗಳು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಕಲಿಸುವಂಥದ್ದು ಇರುತ್ತೆ. ನಮ್ಮ BA, BSc, BCom, ಇಂಜಿನಿಯರಿಂಗು ಎಲ್ಲ ಕಡೆ. ಅದರಲ್ಲಿ ಪಾಲಿಟಿ, ಎಕಾನಮಿ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಎಲ್ಲ ಕೂಡ, ಜಿಯೋಗ್ರಫಿ ಎಲ್ಲ ಕೂಡ ನಮ್ಮಲ್ಲೇ, ಲ್ಯಾಂಗ್ವೇಜಸ್ ನಮ್ಮಲ್ಲೇ ಇರುವಂಥದ್ದು. ಆದರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳ ಒಂದು ಪಾರ್ಟಿಸಿಪೇಷನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೋಡಿದಾಗ ಅದು ಹೆಚ್ಚಿಗೆ KPSC ಮಟ್ಟಿಗೆ ಸೀಮಿತ ಆಗಿರುತ್ತೆ. ಸೊ KPSCಲಿ ಅಂದಾಜು ಮತ್ತು ನಾವು ಒಂದು ಅನಾಲಿಸಿಸ್ ಮಾಡಿದಾಗ ಒಂದು ಅಂದಾಜು ಒಂದು 20-25 ಸಾವಿರ ಒಂದು ವರ್ಷಕ್ಕೆ ರಿಕ್ರೂಟ್ಮೆಂಟ್ ಆಗೋ ಸಂಭಾವನೆ ಇರುತ್ತೆ. ಬಟ್ ನಾವು KPSC ಮೀರಿ ರಾಷ್ಟ್ರ ಮಟ್ಟದ ಬೇರೆ ಬೇರೆ ಎಕ್ಸಾಮ್ಸ್ ಏನಿದೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು, ಬ್ಯಾಂಕಿಂಗು ಮತ್ತು ಬೇರೆ ಬೇರೆ ಥರದ ಎಕ್ಸಾಮ್ಸ್ಗಳನ್ನು ನೋಡಿದಾಗ
ಅಂದಾಜು ಒಂದು ವರ್ಷಕ್ಕೆ 3.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, 3.5 ಲಕ್ಷಕ್ಕೂ ಹೆಚ್ಚು ರಿಕ್ರೂಟ್ಮೆಂಟ್ಸ್ ನಡೆಯುತ್ತೆ. ಸೊ ಅದರಿಂದ ನಮ್ಮ ಎಲ್ಲ ಸರ್ಕಾರಿ ಕಾಲೇಜುಗಳ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸೆಲೆಕ್ಷನ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ಸಾರಥ್ಯ ಅನ್ನೋ ಒಂದು ಸ್ಕೀಮನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಲಾಂಚ್ ಮಾಡಿಸಿದ್ದಾರೆ. ಈ ವರ್ಷ ಲಾಂಚ್ ಆಗ್ತಾ ಇದೆ ಅಂತ ಹೇಳಕ್ಕೆ ತುಂಬ ಹರ್ಷಿಸ್ತೇನೆ. ಇದರಲ್ಲಿ ಪ್ರತಿ ಕಾಲೇಜಿನಲ್ಲಿ ಒಂದು 5 ಲಕ್ಷದ ವೆಚ್ಚದಲ್ಲಿ ಒಂದು ಲೈಬ್ರರಿ ಮಾಡ್ತೀವಿ. ಆ ಲೈಬ್ರರಿನಲ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಂಬಂಧಪಟ್ಟ ಒಂದು ಬುಕ್ ಸೆಟ್ ಇರುತ್ತೆ. ಮತ್ತು ಅಂದಾಜು 1,000 ವಿದ್ಯಾರ್ಥಿಗಳಿಗೆ ಆ ಬುಕ್ ಸೆಟ್ಟನ್ನ ನಾವು ಕೊಡ್ತೀವಿ ಸೆಲೆಕ್ಷನ್ ಮಾಡಿ. ಅದೇ ರೀತಿ ಯಾರು ಒಳ್ಳೆ ಲೆಕ್ಚರರ್ಸ್ ಇದ್ದಾರೆ, ಒಳ್ಳೆ ಟ್ರೈನರ್ಸ್ ಇದ್ದಾರೆ, ಅವರಲ್ಲಿ ಆನ್ಲೈನ್ ಕ್ಲಾಸಸ್ ಕೂಡ ಅಂದಾಜು 1,000 ಗಂಟೆಗಳ ಆನ್ಲೈನ್ ಕ್ಲಾಸಸ್ ಒಂದು ವರ್ಷಕ್ಕೆ ಮಾಡೋದು ಕೂಡ ಇದರಲ್ಲಿ ಯೋಜನೆ ಇದೆ. ಈ ಒಂದು ಸಾರಥ್ಯ ಯೋಜನೆಗೆ ಒಂದು ಸಪ್ಲಿಮೆಂಟಲ್ ಒಂದು ಯೋಜನೆಯಾಗಿ ಇವತ್ತು ಅನ್ಅಕಾಡೆಮಿ ಜೊತೆಗೆ ಒಂದು ಒಡಂಬಡಿಕೆ ಮಾಡ್ಕೋತಾ ಇದ್ದೀವಿ. ಅನ್ಅಕಾಡೆಮಿ ಬಗ್ಗೆ ಹೇಳಬೇಕು ಅಂದರೆ 2015ರಲ್ಲಿ ಈ ಸಂಸ್ಥೆ ಶುರುವಾಗಿದೆ ಸರ್. ಇದು ತುಂಬ ಹೆಮ್ಮೆಯ ವಿಷಯ ಅಂತಂದರೆ ನಮ್ಮ ಬೆಂಗಳೂರಿನಲ್ಲೇ ಹೆಡ್ ಕ್ವಾರ್ಟರ್ಡ್ ಆಗಿರುವಂಥ ಒಂದು ಕಂಪನಿ ಅನ್ಅಕಾಡೆಮಿ. ಸೊ ಅಂದಾಜು 45ಕ್ಕೂ ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇವರು ಸಕ್ರಿಯರಾಗಿದ್ದಾರೆ. 45ಕ್ಕೂ ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇವರು ಕೋರ್ಸಸ್ಸು ಮತ್ತು ಟ್ರೈನಿಂಗ್ ಕೊಡ್ತಾರೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಸ್ಪೇಸ್ನಲ್ಲಿ ಬಹುದೊಡ್ಡ ಒಂದು ಕಂಪನಿ ಅಂತ ಹೇಳ್ಬೋದು. ಅಂಥ ಒಂದು ಕಂಪನಿಯ ಜೊತೆಗೆ ಇವತ್ತು ಒಂದು ಒಡಂಬಡಿಕೆ ಮಾಡ್ಕೋತಾ ಇದ್ದೀವಿ. ಈ ಒಡಂಬಡಿಕೆಯ ಮುಖ್ಯ ಉದ್ದೇಶ ಏನಂತಂದರೆ 4,500 ವಿದ್ಯಾರ್ಥಿಗಳನ್ನು ಮುಂದಿನ 3 ವರ್ಷಗಳ ಸಮಯದಲ್ಲಿ ಅವರಿಗೆ ಟ್ರೈನ್ ಮಾಡಬೇಕು. ಈ ಸೆಲೆಕ್ಷನ್ ಹೇಗಾಗುತ್ತೆ ಅಂದರೆ ಪ್ರತಿ ವರ್ಷಕ್ಕೆ 1,500 ವಿದ್ಯಾರ್ಥಿಗಳು, ವರ್ಷಕ್ಕೆ 2 ಬಾರಿ 6 ತಿಂಗಳಿಗೊಂದ್ಸಲಿ ಒಂದು ಎಕ್ಸಾಮ್ ಆಗುತ್ತೆ. ಆ ಎಕ್ಸಾಮ್ನಲ್ಲಿ ಯಾರು ಸೆಲೆಕ್ಷನ್ ಆಗುವಂಥ 750 ವಿದ್ಯಾರ್ಥಿಗಳಿಗೆ ಸೆಲೆಕ್ಷನ್ ಆದಮೇಲೆ ಇವ್ರದ್ದೊಂದು ಅಂದಾಜು 45 ಥರದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇವ್ರದ್ದು ಕೋರ್ಸ್ ಇದೆ. UPSC, KPSC, KS ಎಕ್ಸಾಮ್ಸು, ನಮ್ಮ PSI ಇರ್ಬೋದು, ಮತ್ತು ಬ್ಯಾಂಕಿಂಗ್ ಎಲ್ಲ ಥರದ್ದು. ಸೊ ಆ ವಿದ್ಯಾರ್ಥಿ ಯಾವ ಕೋರ್ಸನ್ನು ಸೆಲೆಕ್ಷನ್ ಮಾಡ್ಕೋತಾನೆ, ನನಗೆ ಈ ಕೋರ್ಸಲ್ಲಿ ಫ್ರೀ ಬೇಕು ಅಂತ, ಅದನ್ನು ಸ್ಕಾಲರ್ಶಿಪ್ ರೂಪದಲ್ಲಿ ಕಂಪ್ಲೀಟ್ ಕೋರ್ಸನ್ನು ಫ್ರೀಯಾಗಿ ಅವರಿಗೆ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಒಂದು ಯುನೀಕ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಸೊ ಇದರಿಂದ ಒಂದು ವರ್ಷಕ್ಕೆ 2 ಬಾರಿ 750 ಅಂದರೆ 1,500 ಒಂದು ವರ್ಷಕ್ಕೆ. ಸೊ 3 ವರ್ಷಕ್ಕೆ ಅಂದಾಜು 4,500 ವಿದ್ಯಾರ್ಥಿಗಳಿಂದ ಉಪಯೋಗ ಪಡೀತಾರೆ. ಸೊ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಾರಥ್ಯದಲ್ಲಿ ನಮ್ಮ ಕರ್ನಾಟಕದ ಯುವಜನತೆ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧಿಸಿ ಯಶಸ್ವಿಯಾಗಲಿ ಎಂದು ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದ ಬಗ್ಗೆ ಸೂಕ್ಷ್ಮವಾಗಿ, ಸಂಕ್ಷಿಪ್ತವಾಗಿ, ಆದರೆ ಎಲ್ಲ ವಿವರಗಳನ್ನು ತಿಳಿಸಿದಂತಹ ಆಯುಕ್ತರಾದಂತಹ ಪ್ರದೀಪ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದೆ ವಿವೇಕ್ ಸಿನ್ಹಾ, ಇವರು ಚೀಫ್ ಆಪರೇಟಿಂಗ್ ಆಫೀಸರ್ ಅನ್ಅಕಾಡೆಮಿ. ಈ ಅನ್ಅಕಾಡೆಮಿ ಅಂದರೆ ಏನು, ವಾಟ್ ಈಸ್ ದಿಸ್, ಅದ್ರ ಬಗ್ಗೆ ಜೊತೆಗೆ ಇದರ ನಂತರ MOU ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತ ಹೇಳಿ ಐ ರಿಕ್ವೆಸ್ಟ್ ನಿಮ್ ಟು ಟಾಕ್. Good morning, everyone. Before I begin, I would like to express my gratitude towards the Honorable Deputy Chief Minister, Dr. Ashwath Narayan sir, for giving Unacademy the opportunity to participate in the Karnataka government's broader mission of making quality education accessible and affordable for all. Thank you very much, sir. I would also like to thank all the dignitaries present on the stage. Additional Chief Secretary Sir Shri G. Kumar Nayak, the Commissioner Sir Shri Pradeep, Professor Madmaleshwarappa, my colleague Sumanta, and everyone from DCD and the Unacademy team who made this association possible. Thank you all of you, and thank you everyone all of you who are present here today. Unacademy started about 6 years back with the mission of making education affordable for everyone. The founders had a vision that quality education was a privilege. It was a privilege which was only available to people who either come from a certain economic background or people who were present across, let's say, who had access to the education hubs in tier 1 cities. And the vision with which the company was set up was to shatter those privileges. After 6 years, we are at a stage wherein we started from being a very humble online platform for UPSC coaching. Today, we are helping about 50 million learners in achieving their dreams of cracking more than 53 competitive exams
in 14 different languages across the country. Learners from more than 5,000 cities and small towns across the country use our platform to achieve their dreams of doing something better with their career, to cracking these competitive examinations. Uh, Now we have actively started reaching out to various state governments and various public bodies in terms of participating with their mission, because uh, we thought that by participating in the state government mission, we could create an even greater impact. And this association is an outcome of that thought process. I have a PPT which I'll take you through, which will talk about the company and also about a broad construct of this MOU. And then of course, I will request the Honorable Deputy CM to guide us on how this association would go ahead. So I'll just go ahead with the PPT. So as I said, Unacademy is a platform which uses technology to level the playing field for everyone. An interesting insight is that more than 80% of the learners on Unacademy are not from metros or from tier 1 cities. These learners are from far-flung areas wherein they don't have access to any coaching, probably not even good education infrastructure. And that's where majority of our learners come from. It's a big testimony to the mission with which we started the company in the first place. This is us. This paints our journey in short. Was founded by 2015 by three young founders who were close to, all three of them were 25 or 26-year-old. They thought of changing the way how people, let's say, seek coaching or seek help for cracking competitive exams, and that vision was Unacademy was a outcome of their vision. In 2018, we acquired a company called Wi-Fi Study, which was the largest setup in the field of SSC, banking, railway, and various other government examinations. From 2015 to 2019, Unacademy was a purely free platform. It was only in 2019 when a paid product was launched. Interesting insight, even 70% of the learners or 70% of the content even today on the Unacademy platform is available for free. In 2020, we did two more acquisitions. Creatrix is a company which was one of the largest player for GATE and engineering services examination aspirants. We acquired CodeChef in 2020, which is the largest platform for competitive programmer, coders basically. In 2020, the another acquisition that we made was NeoStencil, one of the most respected name in the field of UPSC coaching. We acquired PrepLadder, which is the largest player in the field of NEET PG, the medical super specialty segment competitive exams. We acquired CoreSavvy, again a respected name in the field of UPSC coaching. And finally, in 2021, this year, we have made our first acquisition with a company called TapChief. As I said, there are about more than 50 different competitive examinations for which a learner can prepare on the Unacademy platform. There are about 940,000 courses going on the platform right now. About 50,000 educators from different parts of the country earn their livelihood on the platform. We have about 500,000 paid subscribers on the platform, and a total of about more than 60 million learners who have been benefited by the platform till date. This year we have also launched our K-12 offering. So this is relevant for school-going students from KG to class 12. So far we are present from class 6 to class 12. And under this business model, we help the school-going student with supplementary education, tuitions basically. So we already have about 4,000 paid subscribers under this model, and about 30 million of monthly views. These are the core tenets of Unacademy platform, as I say: quality, accessibility, and affordability.
So quality, the Unacademy platform has the best teachers in every competitive examination segment. Say for example, a learner residing in the interior parts of Karnataka wishes to crack the UPSC competitive, let's say the UPSC civil services examination. The biggest barrier is moving to Delhi or to some other coaching center hub, right? It's expensive, it's impractical, and it's not possible for majority of us, right? That is the very barrier what Unacademy breaks. That learner residing in a very remote location of Karnataka can access the top teachers of Vajiram and Ravi, or whichever, or let's say the top teachers who have given top ranks in various competitive examination. All of them are teaching on Unacademy. Apart from top teachers, there are mentors who themselves have cracked prelims or say for example mains examination in the past, and they are there to guide these learners. So quality is the core tenet. Second core tenet is accessibility. The platform doesn't require anyone to move from one physical location, even in a remote location, even in a tier 2 or even in a town or a village. If you have a mobile phone and if you have a reasonably high internet speed connection, you can actually go through the Unacademy courses. Affordability, our courses come at a fraction of what a learner would have otherwise have to pay for a traditional, let's say, supplementary coaching. On the platform, there are various features which personalize the learner's experience and which enhances the finding learning outcome. There are live lectures going on the platform, so teachers are teaching live. It brings discipline, but apart from that, there's a raise hand feature using which a learner can ask a doubt inside the classroom while the teacher is teaching. There is a separate ask a doubt feature as well, wherein 24/7 there are doubt faculties who are ready to actually solve any doubt that you may have. There is also a repository of about 2 million questions that we have built. So in 70% of the cases, the doubt that a learner has already been solved by the doubt faculty, and there is an instant match. Within 3 seconds, the learner gets a video solution to the doubt that the learner has asked. The learner just has to click a picture of the doubt, and in 70% of the time, the learner gets an instant solution, video solution, because that doubt had been asked by someone else in the past, and that goes into our repository. That is how technology enhances the learning outcome. There are mock tests, of course, full length test on actual exam patterns. There are live polls inside the class, which helps the teacher in engaging the students in a live class. There are live doubt solving. A student can actually book a 8 or a 10-minute slot with a teacher to discuss his, or let's say, to discuss strategy, to discuss things around motivation, or actually getting a doubt solved. There are leaderboard on the platform, so it helps a student in understanding or gauging where does he or she stand compared to other peers who are eventually going to take the exam. There's mentorship, there's a question bank. The question bank has more than 40 lakh questions. So at your own pace, you can attempt any number, you can choose any chapter, you can choose any section, you can choose the difficulty level, and you can attempt any number of questions that you want in order to hone your skills. And finally, there's a test series. So how are we different? I've already spoken about the platform, but basically the platform is, the entire platform has been built keeping the learner at the center of our, let's say, of our design philosophy, and the learner is at the center of whatever we do. There's a lot of personalization, a lot of gamification on the platform, a lot of support, a lot of mentoring, apart from just imparting the syllabus. Because even books provide a lot of the syllabus, right? But the platform is all about personalization and hand-holding each learner to finally achieve their learning outcome. Apart from the regular coursework, time to time various legends come on Unacademy to come and guide the learners. So in past, people like Sachin Tendulkar and various other dignitaries have come and helped the learner in terms of motivating them on how to go through this, let's say, this mentally exhausting process of the 1 and 2 years which a learner goes through for preparing for a competitive exam. Usually learners give their 100%. So how do they stay strong in that entire process? Various legends come on the platform and help them. As I said, about 50 different competitive examinations, but this is just a snapshot of the exams.
which are more relevant for this in the context of this MOU. So various government exams like UPSC, Bank, SSC, Railways, RBI, NABARD. We have courses available for all defense examination, so CDS, NDA, Air Force, Navy. We have courses available for UG examinations like JEE and NEET and other state medical and engineering entrance examinations. We also help the learners for preparing for about 20 different state PSC examinations. Apart from that, there is judiciary, there is police bharti examination. So there's honestly, it covers the entire gamut of competitive exams that a learner will take either post, let's say, junior college or after the graduate degree. There are some other exams as well like CAT, CLAT, CF, and other examinations which are courses for which are available on Unacademy. That was a small presentation about the company. I would again like to thank everyone who gave us the opportunity of participating in the government visions of creating a small impact from our own side in terms of making learning accessible for all. Thank you, everyone. ವಿವೇಕ್ ಸಿನ್ಹಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನೀವು ಅದರ ಪ್ರೆಸೆಂಟೇಷನಲ್ಲಿ ನೋಡಿರ್ಬೋದು 10 ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಭಾರತೀಯ ಭಾಷೆಗಳಲ್ಲಿರೋದು ನಮ್ಮ ವಿದ್ಯಾರ್ಥಿಗಳ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಸರ್ಕಾರಿ ಕಾಲೇಜುಗಳಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಬಹಳವೇ ಅನುಕೂಲ ಆಗುತ್ತೆ. ಸೊ ಇಂತಹ ಒಂದು ಪ್ಲ್ಯಾಟ್ಫಾರ್ಮ್ನ ನಮ್ಮ ಜೊತೆ ಹಂಚ್ಕೊಳ್ತಿದ್ದಾರೆ. ಅದಕ್ಕೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ವಿವೇಕ್ ಸಿನ್ಹಾ ಅವರಿಗೆ ಅರ್ಪಿಸಿ, ಈಗ MOU ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅವರ ಜೊತೆ ಡಿಪಾರ್ಟ್ಮೆಂಟ್ ಜೊತೆ, ಸೊ ನಾನು ನಮ್ಮ ಪ್ರದೀಪ್ ಸರ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಜಸ್ಟ್ ಸರ್ ಆಯ್ತು, ಓಕೆ ಸರ್, ಆಯಿತು ಸರ್. ಸೊ ಈಗ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಟು ದ ಗೌರ್ಮೆಂಟ್ ಜಿ ಕುಮಾರ್ ನಾಯ್ಕ್ ಸರ್ ಅವ್ರನ್ನ ನಾನು ನಿಮ್ಮೆಲ್ಲರ ಪರವಾಗಿ ಆಹ್ವಾನಿಸ್ತೇನೆ. ಇದರ ಬಗ್ಗೆ ಅವರ ಅನಿಸಿಕೆಗಳನ್ನು ತಿಳಿಸಲಿಕ್ಕೆ. ಸರ್, ನಾನು ಆಗಲೇ ಹೇಳಿದಾಗೆ NEP ಇದರಲ್ಲಿ ಇನ್ಕ್ಯುಬೇಷನ್ ಸೆಂಟರ್ಸ್ ಎಲ್ಲ ತುಂಬ ಮುತುವರ್ಜಿ ತಗೊಂಡು ಇಂಪ್ಲಿಮೆಂಟ್ ಮಾಡಿಸೋದಕ್ಕೆ ಓಡಾಡ್ತಿದ್ದಾರೆ. ಅವರನ್ನು ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಶೇಷ ಸಂದರ್ಭ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ. ಮೊನ್ನೆ ತಾನೇ ನಾವು ಇದೇ ರೀತಿಯ ಒಂದು ಒಪ್ಪಂದವನ್ನು ಕೂಡ ಸಹಿ ಮಾಡಿದ್ದೇವೆ. ಅಲ್ಲಿ ಸ್ಕಿಲ್ಸ್ ಬಗ್ಗೆ ಮತ್ತು ನಮ್ಮ ಏನು ತಾಂತ್ರಿಕ ಶಿಕ್ಷಣವನ್ನು ಯಾವ ರೀತಿ ಮತ್ತೊಮ್ಮೆ ಮುಂಚೂಣಿಗೆ ತರಬೇಕು, ಮತ್ತೊಮ್ಮೆ ಅದನ್ನು ಪ್ರಸ್ತುತವಾಗಿ ಇಟ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ನಾವು ಒಪ್ಪಂದ ಮಾಡಿಕೊಂಡಿರುವಂಥದ್ದು ನಿಮ್ಗೆ ಗೊತ್ತಿದೆ. ಇವತ್ತಿನ ದಿವಸ ಮತ್ತೊಂದು ವಿಶೇಷವಾದಂಥ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಇವತ್ತಿನ ದಿವಸ ಅನ್ಅಕಾಡೆಮಿ ಅವರ ಜೊತೆಗೆ ಒಂದು MOU ಮಾಡ್ಕೊಳ್ತಾ ಇರುವಂಥದ್ದು ಸಂದರ್ಭ. ಇದರ ಮೂಲಭೂತ ಕಾರಣಕರ್ತರಾದಂಥ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಲಾಖೆಯ ಸಚಿವರು ಆದಂಥ ಸನ್ಮಾನ್ಯ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರೇ, ಹಾಗೂ ಇಲಾಖೆಯ ಆಯುಕ್ತರಾದಂಥ ಶ್ರೀಯುತ ಪ್ರದೀಪ್ ರವರೇ, ಶ್ರೀಯುತ ವಿವೇಕ್ ಸಿನ್ಹಾರವರೇ, ಶ್ರೀಯುತ ಸುಮಂತ ಡೇರ್ ಅವರೇ, ಮಲ್ಲೇಶಪ್ಪರವರೇ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಶ್ರೀಯುತ ಮಂಜುನಾಥ್ರವರೇ, ನೆರೆದಿರುವಂಥ ಎಲ್ಲ ಆತ್ಮೀಯರೇ. ಅನ್ಅಕಾಡೆಮಿ ಎನ್ನುವ ಪದವೇ ನಿಮಗೆ ಹೇಳೋ ಹಾಗೆ ಅವರು ಅಕಾಡೆಮಿಯನ್ನು ತೆಗೆದು ಅದರ ಸ್ವರೂಪವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ಅವರು ಅನ್ಅಕಾಡೆಮಿ ಅಂತ ಹೆಸರಿಟ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಬಂದಂಥ ಒಂದು ಟೆಕ್ನಾಲಜಿ ಏನಿದೆ ಅದನ್ನು ಬಳಕೆ ಮಾಡಿಕೊಂಡು ಯಾವ ರೀತಿ ನಾವು ಎಲ್ರಿಗೂ ಈ ಶಿಕ್ಷಣವನ್ನು ಮತ್ತು ಕಾಂಪಿಟೇಷನ್ಗೆ ಬೇಕಾಗುವಂಥ ಒಂದು ಕಟಿಂಗ್ ಎಡ್ಜ್ನ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಅವರು ಯೋಚನೆ ಮಾಡಿಕೊಂಡು ಇದರ ಬಗ್ಗೆ ಕಾರ್ಯತತ್ಪರರಾಗಿ ಒಂದು ಕಂಪನಿಯನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು ಬಹಳ ಸಂತೋಷದ ವಿಷಯ. ನಿಮ್ಗೆ ಗೊತ್ತಿರೋ ಹಾಗೆ ಅವರು 2015ರಲ್ಲೇ ಅವರು ಇದನ್ನು ಓಪನ್ ಮಾಡಿದ್ದಾರೆ, ಇದನ್ನು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ನಾನು ಅವ್ರನ್ನ ಕೇಳ್ತಾ ಇದ್ದೆ, ನಿಮ್ಮದು ಆ್ಯಾವ್ರೇಜ್ ಏಜ್ ಎಷ್ಟಪ್ಪ ನಿಮ್ಮ ಡೈರೆಕ್ಟರ್ಗಳದ್ದು ಅಂಥೇಳಿ. ಪಕ್ಕದಲ್ಲಿ ಕೂತಿದ್ದಂಥ ಸುಮಂತ ಅವರಿಗೆ ಅವ್ರು ಹೇಳಿದ್ರು, 30ನೇ ದಿವಸದ ಬರ್ತ್ಡೇನ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಮೊನ್ನೆ ತಾನೇ ಆಚರಣೆ ಮಾಡ್ಕೊಂಡಿದ್ದಾರೆ ಸರ್ ಅಂಥೇಳಿ. ಗಿವ್ ದಮ್ ಎ ಬಿಗ್ ಹ್ಯಾಂಡ್ ಫಾರ್ ದ್ಯಾಟ್ ಎ ವಂಡರ್ಫುಲ್ ಇನಿಷಿಯೇಟಿವ್.
ಭಾರತದ ಯುವಕ ಯುವತಿಯರು ಮನಸ್ಸು ಮಾಡಿತು ಅಂತ ಹೇಳಿದ್ರೆ ಯಾವ ರೀತಿ ಅವರು ಸಮಾಜ ಬದಲಾವಣೆ ಮಾಡೋ ಕೆಲಸ ಬರೀ ಸರ್ಕಾರದ ಮಾತ್ರ ಅಲ್ಲ, ತಮ್ಮದು ಅಂತ ಹೇಳಿ ತಿಳ್ಕೊಂಡು ಅವ್ರು ಯಾವ ರೀತಿ ತಮ್ಮ ಬದ್ಧತೆಯನ್ನು ತಮ್ಮ ಅಬ್ಜೆಕ್ಟಿವ್ಸ್ನಲ್ಲಿ ತಮ್ಮ ಗುರಿಗಳಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ ಮತ್ತು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗಿಯೂ ನಮಗೆ ಬಹಳ ಸಂತೋಷದ ವಿಷಯ. ಅದಕ್ಕೇ ಅವರು 30 ವರ್ಷದ ಒಳಗಾಗಿ ಇಲ್ಲಿ ಬಂದು ವಿಧಾನಸೌಧದಲ್ಲಿ ವಿಕಾಸಸೌಧದಲ್ಲಿ ಬಂದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂತ್ಕೊಂಡು ಒಂದು ರೀತಿ MOU ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವ್ರು ಎಷ್ಟು ಸಾಧನೆಯನ್ನು ಚಿಕ್ಕ ವಯಸ್ಸಲ್ಲೇ ಮಾಡಿದ್ದಾರೆ ಅಂತೇಳಿ ನಾವು ಯೋಚನೆ ಮಾಡ್ಬೋದು. ಇದರಿಂದ ನಮ್ಮ ಮಕ್ಕಳಿಗೆ ಖಂಡಿತವಾಗಿ ಪ್ರಯೋಜನ ಆಗ್ತದೆ ಅಂತ ಹೇಳ್ಬಿಟ್ಟು ನಾನಂತೂ ಭಾವಿಸ್ಕೊಂಡಿದ್ದೇನೆ. ಶಿಕ್ಷಣ ವಿದ್ಯಾರ್ಜನೆ ಜ್ಞಾನಕ್ಕೋಸ್ಕರನೇ ಉತ್ತಮವಾಗಿರುವಂಥದ್ದು ಅವೆಲ್ಲ ಸರಿಯೇ. ಆದರೆ ನಿಮಗೆ ಗೊತ್ತಿರೋ ಹಾಗೆ ಇವತ್ತಿನ ದಿವಸ ಸ್ಪರ್ಧೆ ಅನ್ನೋದು ನಮಗೆ ಯಾವತ್ತೂ ನಾವು ಒಪ್ಪಿಕೊಳ್ಳಲೇಬೇಕಾದಂಥ ಒಂದು ನೆಸಸರಿ ಇವಿಲ್ ಅಂಥೇಳಿ ಕರಿಬೋದು. ಮುಂದೆ ನೀವು ಪುನಃ ಒಂದು ಉನ್ನತ ಶಿಕ್ಷಣಕ್ಕೆ ಹೋಗಬೇಕಾದ್ರೆ ಅಥವಾ ನಾವು ಸಾಕು ಓದಿದ್ದು ಕಾಂಪಿಟೇಷನ್ ಮಾಡ್ಕೊಂಡು ಯಾವುದಾದ್ರೂ ಒಂದು ಕೆಲಸವನ್ನು ತೆಗೆದುಕೊಳ್ಳೋಣ ಅಂಥೇಳಿ ನಾವು ಯೋಚನೆ ಮಾಡಿದ್ರು ಕೂಡ ಅಲ್ಲೂ ಕೂಡ ಕಾಂಪಿಟೇಷನ್ ಇರ್ತದೆ. ಅಲ್ಲೂ ಕೂಡ ನಾವು ಬೇರೆ ಬೇರೆ ಸ್ಪರ್ಧಾಳುಗಳ ಜೊತೆ ಯೋಚನೆ ಮಾಡಬೇಕಾಗುತ್ತೆ, ಕಷ್ಟಪಡಬೇಕಾಗ್ತದೆ. ಓದಿದ್ದನ್ನು ಮುಂದುವರಿಸ್ಕೊಂಡು ಹೋಗಿ ಕಾಂಪಿಟೇಷನ್ ಮಾಡಬೇಕಾಗುತ್ತೆ. ಇದು ಇಟ್ ಈಸ್ ಸ್ಟಡೀಸ್ ಪ್ಲಸ್ ಅಂತ ಹೇಳ್ಬೋದು. ಈ ಸ್ಟಡೀಸ್ ಪ್ಲಸ್ ಅನ್ನೋದನ್ನು ನಾವು ಕೊಡಬೇಕು ಅಂತ ಹೇಳಿದ್ರೆ ಬರೀ ನಮ್ಮ ಕಾಲೇಜಿನಲ್ಲಿ ನಾವು ಮಾಡ್ತಾ ಇರೋಂಥ ಸ್ಟಡೀಸ್ನಲ್ಲಿ ಸಾಧ್ಯವಾಗಲಿಕ್ಕಿಲ್ಲ. ಪ್ಲಸ್ ಅನ್ನೋದನ್ನು ನಾವು ಜೊತೆಗೆ ಸೇರಿಸ್ಕೊಳ್ಬೇಕಾಗುತ್ತೆ. ಆ ರೀತಿ ಕೈ ಚಾಚುವಂಥ ಅವ್ರ ಜೊತೆ ಕೈ ಜೋಡಿಸುವಂಥ ಒಂದು ಏನು ಪ್ರಕ್ರಿಯೆ ಇದೆ ಅದು ಇವತ್ತಿನ ದಿವಸ ಮಾಡ್ತಾ ಇದ್ದೀವಿ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಹಲವಾರು ಏನು ನಮಗೆ ಅಡೆತಡೆಗಳಿದ್ದವೋ ಅವನ್ನೆಲ್ಲ ದಾಟಿ ಮುಂದೆ ಹೋಗಲಿಕ್ಕೆ ತಾಂತ್ರಿಕ ಸಹಾಯವನ್ನು ಪಡ್ಕೊಂಡು ಅವ್ರು ಮಾಡ್ತಾ ಇರುವಂಥದ್ದು. ಅದರಿಂದ ನಮ್ಮ ಚಾಮರಾಜನಗರದಲ್ಲಿರುವಂಥ ಔರಾದ್ನಲ್ಲಿರುವಂಥ ಅಥವಾ ಇನ್ಯಾವುದೋ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳಿಗೂ ಕೂಡ ಇದರ ಬೆನಿಫಿಟ್ ಆಗ್ತದೆ ಅಂತ ಹೇಳಿದರೆ ಅದಕ್ಕಿಂತ ಉತ್ತಮವಾದಂಥ ಒಂದು ಕೆಲಸ ಇಲ್ಲ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಕ್ಷೇತ್ರಗಳಲ್ಲಿ ಈ ರೀತಿಯ ಮುನ್ನುಗ್ಗಿ ಕೊನೆಯಲ್ಲಿರುವಂಥ ವ್ಯಕ್ತಿಯನ್ನು ಕುಟುಂಬವನ್ನು ತಲುಪುವಂಥ ಕೆಲಸ ನಮ್ಮ ಸರ್ಕಾರದಿಂದ ಹಲವಾರು ರೀತಿಯಲ್ಲಿ ಆಗ್ತಾ ಇರುವಂಥದ್ದು ನೀವು ನೋಡಿದ್ದೀರಿ. ಅದರ ಒಂದು ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮವು ಕೂಡ ಅಂತಹ ಒಳ್ಳೆಯ ಕೆಲಸ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಒಪ್ಕೊಂಡು ನಮ್ಮ ಜೊತೆ ಕೈ ಜೋಡಿಸಿರೋದಕ್ಕೆ ಅವರಿಗೆ ಧನ್ಯವಾದಗಳನ್ನ ಮತ್ತು ಅವರಿಗೆ ಅಪ್ರಿಸಿಯೇಷನ್ ಸರ್ಕಾರದ ಪರವಾಗಿ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ರೀತಿಯ ಹಲವಾರು ಕಾರ್ಯಕ್ರಮಗಳು ನಡೀತಾ ಇರುವಂಥದ್ದು ನಮ್ಮಲ್ಲಿ ಕೊಡ್ತಾ ಇರೋಂಥ ಉನ್ನತ ಶಿಕ್ಷಣ ಹೈಯರ್ ಎಜುಕೇಷನ್ ಅಂಥೇಳಿ ತಿಳ್ಕೊಂಡಿರೋದು ಅಷ್ಟೇ ಅಲ್ಲ, ಹೈಯರ್ ಎಜುಕೇಷನ್ ಪ್ಲಸ್ ಅಂಥೇಳಿ ನಮ್ಮ ಡಿಪಾರ್ಟ್ಮೆಂಟನ್ನು ನಾವು ಕರಿಬೋದು ಸರ್. ಅಷ್ಟು ಒಳ್ಳೆಯ ಕೆಲಸ ಆಗ್ತಾ ಇರುವಂಥದ್ದು. ಇದನ್ನೆಲ್ಲ ಯೋಚನೆ ಮಾಡಿ ಕಾರ್ಯರೂಪಕ್ಕೆ ತರಲಿಕ್ಕೆ ಎಲ್ಲ ಶ್ರಮವನ್ನು ಹಾಕಿರುವಂಥ ಆಯುಕ್ತರಿಗೂ ನಿರ್ದೇಶಕರಿಗೂ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿ ನಾನು ಮಾತು ಮುಗಿಸ್ತಿದ್ದೇನೆ. ನಮಸ್ಕಾರ. ಹೈಯರ್ ಎಜುಕೇಷನ್ ಪ್ಲಸ್ ಹೊಸ ನಾಮಕರಣ ಎಲ್ಲರಿಗೂ ಖುಷಿ ತರುವಂತಹ ಹೆಸರದು. ಇತ್ತೀಚೆಗೆ ನಡೀತಿರುವಂಥ ಕಾರ್ಯಕ್ರಮಗಳೆಲ್ಲ ನೋಡಿದಾಗ ಜನಸಾಮಾನ್ಯರ ಬಾಯಲ್ಲೂ ಇದೇ ಬರುತ್ತೆ. ಉನ್ನತ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳು ನಡೀತಾ ಇರೋದು. ಸೊ ಇಷ್ಟನ್ನೆಲ್ಲ ನಮಗೆ ಮಾಹಿತಿಯನ್ನು ನೀಡಿದಂಥ ಕುಮಾರ್ ನಾಯಕ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ಈಗ MOU ಸೈನಿಂಗ್ ಎಕ್ಸ್ಚೇಂಜ್ಗೆ ನಾನು ಅನ್ಅಕಾಡೆಮಿಕ್ ಕಡೆ ಸರ್ವ್ ಮಾಡ್ತಾ ಬಿಡಿ. ಓಕೆ ವಿಶೇಷವಾಗಿ ಕೋವಿಡ್ ಸಮಯದಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ಉನ್ನತ ಶಿಕ್ಷಣ ಇಲಾಖೆಗೆ ಇದ್ದಂತಹ ಸಮಸ್ಯೆಗಳನ್ನು ಧೈರ್ಯವಾಗಿ ಮಾರ್ಗದರ್ಶನ ನೀಡಿ ಎಲ್ಲರಿಗೂ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಎಂದಿಗೂ ಯಾವ ಕ್ಲಾಸಸ್ಸು ನಿಲ್ಲದ ಹಾಗೆ ಆನ್ಲೈನ್ ಆಗ್ಬೋದು ಎಲ್ಲವೂ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಟ್ಟು ಜೊತೆಗೆ ಮುಂದೆಯೂ ಒಂದು ವಿಷನ್ ಇಟ್ಕೊಂಡು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ 530ಕ್ಕೂ ಹೆಚ್ಚಿದೆ. ಅದರಲ್ಲಿ 4.5 ಲಕ್ಷ ಜನ ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಇವರುಗಳಲ್ಲಿ ಹೆಚ್ಚು ಜನ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರ್ತಾರೆ. ಅವರುಗಳಿಗೆ ಭವಿಷ್ಯಕ್ಕೂ ಕೂಡ ಜಾಬ್ಸ್ ಆಫ್ಟರ್ ಡಿಗ್ರಿ ಅನ್ನೋ ಥರ ಕೆರಿಯರ್ ಆಫ್ಟರ್ ಡಿಗ್ರಿ ಅನ್ನೋದಕ್ಕೂ ಕೂಡ ಸಾಕಷ್ಟು ಮುತುವರ್ಜಿ ತೋರಿಸ್ತಿರೋರು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಸರ್. ಅವರಿಗೆ ನಾನು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಭಾಳ ವಿಶೇಷದ ದಿನ. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಅನ್ಅಕಾಡೆಮಿ ಒಟ್ಟಿಗೆ ಸೇರಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ, ಉದ್ಯೋಗವನ್ನು ಪಡೀಲಿಕ್ಕೆ ಅವ್ರಿಗೆ ಬೇಕಾಗಿರುವಂಥ ತರಬೇತಿಯನ್ನು ಕೊಟ್ಟು ಈ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಉತ್ತಮವಾಗಿ
ಪರ್ಫಾರ್ಮ್ ಮಾಡಬೇಕು, 100% ಸ್ಟ್ರೈಕ್ ರೇಟ್ ಇರಬೇಕು ಅಂತ. ಹಾಗಾಗಿ ಇದನ್ನು ಮಾಡಬೇಕು ಅಂದರೆ ಏನೊಂದು ಮಾಡಿದ್ರೆ ಒಳ್ಳೆಯದು ಅನ್ನೋಂಥ ಒಂದು ಪ್ರಯತ್ನದಲ್ಲಿ ಅವರ ಒಂದು ಕಲಿಕೆಯ ಪೂರಕವಾಗಿ ಅವ್ರು ಕಲ್ತಿದ್ದಾರೆ, ಸಾಕಷ್ಟು ಕಲ್ತಿದ್ದಾರೆ. ಇನ್ನೂ ಉತ್ತಮವಾಗಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ವಿವಿಧ ಇಲಾಖೆಯಲ್ಲಿ ರಾಷ್ಟ್ರದ ಉದ್ದ ಅಗಲದಲ್ಲಿ ಈ ಏನು ಸ್ಪರ್ಧೆ ಪರೀಕ್ಷೆಯಲ್ಲಿ ಭಾಗವಹಿಸಿ ಉದ್ಯೋಗ ಪಡ್ಕೋಬೇಕು, ಅದು ನಮ್ಮ ಕರ್ನಾಟಕದವರೇ ಪಡ್ಕೋಬೇಕು ಅನ್ನೋಂಥ ಮೂಲ ಉದ್ದೇಶದಲ್ಲಿ ಮಾಡ್ತಿರೋಂಥ ಒಂದು ಪ್ರಯತ್ನ. ಆ ಪ್ರಯತ್ನದ ಪೂರಕವಾಗಿ ಈ ಸಭೆಯಲ್ಲಿ ನಮ್ಮ ACS ಆಗಿರುವಂಥ ಸನ್ಮಾನ್ಯ ಕುಮಾರ್ ನಾಯ್ಕ್ ಅವರು ಶಿಕ್ಷಣದ ಬಗ್ಗೆ ಅತಿ ಹೆಚ್ಚಿನ ಆಸಕ್ತಿ ಇಟ್ಕೊಂಡಿರೋರು. ಅವ್ರ ಸರ್ವಿಸ್ನಲ್ಲಿ ಮೊದಲಿಂದನೂ ಈ ಸೋಷಿಯಲ್ ಸೆಕ್ಟರ್ ಬಗ್ಗೆನೇ ಆಸಕ್ತಿ ವಹಿಸಿ ಕಾರ್ಯವನ್ನು ನಿರ್ವಹಿಸ್ತಿರುವಂಥವ್ರು. ಮತ್ತು ಇಲಾಖೆಯ ಆಯುಕ್ತರು, ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಮತ್ತು ಯುವಕರು ಅನ್ಅಕಾಡೆಮಿಯ ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿರುವಂಥ ವಿವೇಕ್ ಸಿನ್ಹಾ ಅವರೇ, ಸುಮಂತ್ ಅವರೇ ಮತ್ತು ನಮ್ಮ ಕಾಲೇಜ್ ಎಜುಕೇಷನ್ನ ನಿರ್ದೇಶಕರಾಗಿರುವಂಥ ಮಲ್ಲೇಶ್ವರಪ್ಪನವರೇ, ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿರುವಂಥ ಮಂಜುನಾಥ್ ಅವರೇ, ಈ ಸಭೆಯಲ್ಲಿ ಭಾಗವಹಿಸ್ತಿರುವಂಥ ನಮ್ಮೆಲ್ಲ ಪ್ರಾಧ್ಯಾಪಕರು ಮತ್ತು ಮಾಧ್ಯಮದ ಸ್ನೇಹಿತರು, ಅನ್ಅಕಾಡೆಮಿಯ ಸಿಬ್ಬಂದಿಗಳು ಎಲ್ಲರೂ ಮತ್ತು ಇತರ ಗಣ್ಯಮಾನ್ಯರು ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ. ಈಗಾಗಲೇ ಈ ಕಾರ್ಯಕ್ರಮದ ಸ್ವರೂಪವನ್ನು ಮತ್ತು ಅದರ ವಿಶೇಷತೆಯನ್ನು ಯಾವ ರೀತಿ ಅನ್ಅಕಾಡೆಮಿಯವರು ತಮ್ಮ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದಾರೆ, ಟ್ರೈನಿಂಗ್ ಪ್ರೋಗ್ರಾಮ್ನ ಅನ್ನುವಂಥದ್ದನ್ನ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಮತ್ತು ಲಾಭ ಹೇಗೆ, ಏನು ಅನುಕೂಲತೆ ಆಗೋದ್ರ ಬಗ್ಗೆಯೂ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಇದನ್ನು ಉತ್ತಮವಾಗಿ ಇನ್ನೂ ಹೇಳಬೇಕು ಅಂದರೆ ಇವತ್ತು ಎಲ್ಲಿದ್ದರೂ ಇದು ಕಲೀಲಿಕ್ಕೆ ಅವಕಾಶ ಆಗಿರುವಂಥದ್ದು ಒಳ್ಳೆಯ ಬೆಳವಣಿಗೆ. ಇವತ್ತು ಏನೇ ತರಬೇತಿ ಆಗಬೇಕು ಅಂದರೆ ಮೊದಲು ಡೆಲ್ಲಿಗೆ ಹೋಗಬೇಕಾಗಿರೋದು, ಎಲ್ಲರೂ ತರಬೇತಿ ಅಂದರೆ ಡೆಲ್ಲಿ, ಅದ್ರ ನಂತರ ಈಗ ಬೆಂಗಳೂರು ಆಗಿತ್ತು. ಬೆಂಗಳೂರು ಬಿಟ್ಟರೆ ಇನ್ನು ಹುಬ್ಬಳ್ಳಿ, ಧಾರವಾಡ, ಮೈಸೂರು ಈ ಕಡೆ ಕೇಂದ್ರ ಸ್ಥಳಕ್ಕೆ ಬರುವಂಥದ್ದು ಆಗ್ತಿತ್ತು. ಇವತ್ತು ಅವರು ತಮ್ಮ ಮನೆಯಲ್ಲೇ ಇದ್ದು, ತಮ್ಮ ಗ್ರಾಮದಲ್ಲೇ ಇದ್ದು ಈ ಕಲೀಲಿಕ್ಕೆ ಅವಕಾಶ ಆಗ್ತಿರುವಂಥದ್ದು, ವಿತೌಟ್ ಮೈಗ್ರೇಟಿಂಗ್, ಡಿಸ್ಪ್ಲೇಸಿಂಗ್ ಏನೂ ಇಲ್ಲದೇ ಕೆಲಸ ಕಲೀಲಿಕ್ಕೆ ಒಂದು ಉದ್ಯೋಗ ಪಡೆಯುವಂಥದ್ದು ಸುಲಭವಾಗಿ, ಸರಳವಾಗಿ, ಎನಿವೇರ್ ಎನಿ ಟೈಮ್ ಅನ್ನುವಂಥದ್ದನ್ನ ಮಾಡೋ ಮೂಲಕ, ಅದರಲ್ಲೂ ಕೋವಿಡ್ ಅಂತ ಸೋಂಕಿನ ಕಾಯಿಲೆಯಲ್ಲಂತೂ ಇದೇ ಪರಿಹಾರವಾಗಿಬಿಟ್ಟಿದೆ, ಇದೇ ಸೊಲ್ಯೂಷನ್ ಆಗಿದೆ ಫಾರ್ ಆಲ್ ಗುಡ್ ರೀಸನ್ಸ್. ಮತ್ತು ಲೈವ್ ಲರ್ನಿಂಗ್ ಕಂಟೆಂಟ್ ಒಂದೇ ಅಲ್ಲ, ಲೈವ್ ಲರ್ನಿಂಗ್ ಕೊಡ್ತಾ ಇದ್ದಾರೆ. ಲೈವ್ ಲರ್ನಿಂಗ್ ಇರೋ ಕಾರಣ ಪ್ರಾಬ್ಲಿ ಎಲ್ಲರಿಗೂ ಇದು ರೀಚ್ ಆಗುವಂಥದ್ದಾಗುತ್ತೆ. ಅದರಲ್ಲೂ ಕರ್ನಾಟಕದವರು ಕರ್ನಾಟಕ ಬಿಟ್ಟೇ ಹೋಗಲ್ಲ, ನಾವು ಕರ್ನಾಟಕದಲ್ಲೇ ಬಾರ್ಡ್ರ್ ಹಾಕೊಂಡ್ಬಿಟ್ಟಿದ್ದೀವಿ. ಅದರಲ್ಲೂ ಕರ್ನಾಟಕದಲ್ಲೂ ನಮ್ಮ ಜಿಲ್ಲೆನೂ ಬಿಟ್ಟು ಹೋಗಲ್ಲ, ಅದರಲ್ಲೂ ತಾಲೂಕು ಬಿಟ್ಟು ಹೋಗಲ್ಲ, ಅದರಲ್ಲಂತೂ ಮನೆಯೇ ಬಿಟ್ಟು ಹೋಗಲ್ಲ. ಅದು ನಾವು ವಿಶೇಷ, ಕರ್ನಾಟಕದವ್ರ ವಿಶೇಷ ಏನಂದರೆ ನಮ್ಮಲ್ಲೇ ಅಲ್ಲೇ ಬೇರೂರ್ಕೊಂಡ್ಬಿಟ್ಟಿರ್ತೀವಿ. ಆ ಬೇರೂರು ಎಲ್ಲೂ ಜರುಗಕ್ಕೆ ತಯಾರಾಗಿರಲ್ಲ. ಇವತ್ತು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದು ಕೇವಲ ಜಸ್ಟ್ ಒಂದು 4,500 ಜನಕ್ಕೆ ಆಪರ್ಚುನಿಟಿ ಅನ್ನೋದಕ್ಕಿಂತನೂ ಅದರಲ್ಲಿ ಸೆಲೆಕ್ಟ್ ಮಾಡಿ, ಆನ್ಲೈನ್ ಎಕ್ಸಾಮ್ ಮಾಡಿ, ಸ್ಕ್ರೀನ್ ಮಾಡಿ ಸೆಲೆಕ್ಷನ್ ಆಗ್ತಿರೋದು. ಸೊ ಬೆಸ್ಟ್ ಆಫ್ ದ ಬೆಸ್ಟ್ ಅವರಿಗೆ ಆಪರ್ಚುನಿಟಿ ಸಿಗ್ತಿರುತ್ತೆ. ನಾನು ಮೊದಲೇ ಹೇಳಿದಾಗೆ 100% ಸ್ಟ್ರೈಕ್ ರೇಟ್. ಸೊ 100% ಆಲ್ಮೋಸ್ಟ್ ಈ ಸ್ಕ್ರೀನಿಂಗ್ ಮಾಡಿರೋರು ನನಗನ್ಸುತ್ತೆ ಅಷ್ಟು ಜನನು 100% ಸ್ಟ್ರೈಕ್ ರೇಟ್ನಲ್ಲಿ ಸಕ್ಸಸ್ ಆಗುವಂಥದ್ದು ಇರ್ತದೆ. ಪ್ರಾಬಲಿ ಇದೊಂದು ಒಳ್ಳೆ ಕಾರ್ಯಕ್ರಮ. ಜಸ್ಟ್ ಅವ್ರಿಗೆ ಆಪರ್ಚುನಿಟಿ ಸಿಗೋದ್ರ ಜೊತೆಗೆ ಉತ್ತಮವಾಗಿ ಸಾಕಷ್ಟು ಆಸಕ್ತಿ ಇಟ್ಕೊಂಡಿರೋರಿಗೆ ಸಿಗ್ತಿರೋಂಥದ್ದು ಒಳ್ಳೆ ಬೆಳವಣಿಗೆ. ಮತ್ತು ಕರ್ನಾಟಕದವರು ಇನ್ನಿನ್ನು ಮುಂದಿನ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ, ಈಗೇನು ನಂಬರ್ ಆಫ್ ಪೋಸ್ಟ್ ಏನು ಜಾಸ್ತಿ ಆಗೋಲ್ಲ, ಇರೋ ಪೋಸ್ಟಲ್ಲಿ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಡ್ಕೊಳ್ಳೋವಂಥದ್ದು ಕರ್ನಾಟಕದವ್ರಿಗೆ ಆಗುವಂಥದ್ದು ನಮಗೆಲ್ಲ ಹೆಮ್ಮೆ. ಯಾಕೆಂದರೆ ಬೇರೆ ಬೇರೆ ರಾಜ್ಯದವ್ರು ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಿರ್ತೀವಿ, ಯಾವಾಗಲೂ ಬೇರೆ ಬೇರೆ ರಾಜ್ಯದವ್ರು ಬಂದು ಸೆಲೆಕ್ಟ್ ಆಗಿ ಬರೋವಂಥದ್ದು ನಮ್ಮ ರಾಜ್ಯದಲ್ಲಿ ನಮ್ಮ ಕೆಲಸಗಳಿಗೆಲ್ಲೇ ನಾವು ನೋಡುವಂಥದ್ದಾಗುತ್ತೆ. ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ಪಡ್ಕೊಳ್ಳೋದ್ರ ಜೊತೆಯಲ್ಲೇ ಬೇರೆ ರಾಜ್ಯಕ್ಕೂ ನಾವು ಹೋಗುವಂಥದ್ದು ಆಗಬೇಕು. ಆಗಲಿಕ್ಕೆ ಬೆಳವಣಿಗೆ ಪ್ರಾಬಲಿ ಅನ್ಅಕಾಡೆಮಿ ವಿಲ್ ಬಿ ದ ಬೆಸ್ಟ್ ಪಾಸಿಬಲ್ ಸೊಲ್ಯೂಷನ್ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ಒಂದು ಪರಿಹಾರ. ಹಾಗಾಗಿ ಇದನ್ನು ಬಲವಾಗಿ ಪಡ್ಕೊಳ್ಳೋಣ. ನಾವು ಇದೇ ದಿಕ್ಕಿನಲ್ಲಿ ನಮ್ಮ ಇಲಾಖೆಯಲ್ಲಿ ಅಥವಾ ಕಲಿಕೆಯಲ್ಲಿ ಭಾಳಷ್ಟು ಸುಧಾರಣೆಗಳನ್ನು ತರ್ತಿರುವಂಥದ್ದಿದೆ. ಟೆಕ್ನಾಲಜಿನ ಆಲ್ ಪಾಸಿಬಲ್ ಲೆವೆಲ್ಸ್ ಎಲ್ಲಿದ್ರೂ ನಾವು ತಂತ್ರಜ್ಞಾನ ಬಳಕೆಯನ್ನು ನಾವು ಮಾಡ್ತಿರೋಂಥ ಎಲ್ಲ ಇಲಾಖೆಗಳಲ್ಲೂ ಅಳವಡಿಸ್ಕೊಳ್ಳುವಂಥದ್ದನ್ನ ಭಾಳಷ್ಟು ಪ್ರಯತ್ನಗಳನ್ನು ಆರೋಗ್ಯ ಇಲಾಖೆ ಆಗಿರಲಿ, ಶಿಕ್ಷಣ ಆಗಿರಲಿ, ಆಡಳಿತದಲ್ಲಾಗಿರಲಿ,
ವ್ಯವಸಾಯದಲ್ಲಾಗಲಿ ಪ್ರತಿಯೊಂದು ಇಲಾಖೆಯಲ್ಲೂ ಟ್ರೇಡಿಂಗ್ನಲ್ಲಿ ಎಲ್ಲಿ ಹೋದ್ರೂ ನಾವು ಇವತ್ತು ತಂತ್ರಜ್ಞಾನ ಬಳಕೆ ಆಗ್ತಿರುವಂಥದ್ದಿದೆ. ಇದು ಪರಿಣಾಮಕಾರಿಯಾಗಿ ಕೊಡೋ ಮೂಲಕ ಒಂದು ದೊಡ್ಡ ಕ್ರಾಂತಿನೇ ಮೂಡಿಸುವಂಥದ್ದಾಗುತ್ತೆ. ಇನ್ನು ಮುಂದುವರೆದು ಈಗಾಗಲೇ ನಮ್ಮ ಕಮಿಷನರ್ ಅವರು ಹೇಳಿದ್ದಾರೆ, ಈ ಸಾಮರ್ಥ್ಯನ ಹೆಚ್ಚಿಸಲಿಕ್ಕೆ ಎಲ್ಲ ನಮ್ಮ ಸರ್ಕಾರಿ ಕಾಲೇಜು ಸಂಸ್ಥೆಗಳಲ್ಲಿ ಹೀಗೆ ಹೆಚ್ಚಿಸುವಂಥ ಪ್ರಯತ್ನಗಳು ಆಗ್ತಿರುವಂಥದ್ದು. ಈ ಮಾಡೋ ಮೂಲಕ ದೊಡ್ಡ ಟ್ರಿಗರ್ ಆಗುತ್ತೆ. ಈ ಗ್ರೋತ್ ಏನು ನೋಡ್ತೀವಲ್ಲ, ನಾವು ಒಮ್ಮೆ ಎಲ್ಲ ಕಡೆ ಹರಡಲಿಕ್ಕೆ ತಯಾರಾಗ್ತೀವಲ್ಲ, ಎಷ್ಟು ದೊಡ್ಡ ಬೆಳವಣಿಗೆ ಆಗುತ್ತೆ ಅಂದರೆ ಅಷ್ಟು ದೊಡ್ಡ ಬೆಳವಣಿಗೆ ನಮ್ಮ ಕಾಣುವಂಥದ್ದಾಗುತ್ತೆ. ಕರ್ನಾಟಕವನ್ನು ಬಲಿಷ್ಠವಾದಂಥ ನಾಡಾಗಿ ಮಾಡಬೇಕು. ಇಡೀ ವಿಶ್ವ ಮಟ್ಟದಲ್ಲಿ ನಮಗೇನು ಅಕ್ಕಪಕ್ಕದ ರಾಜ್ಯದ ಜೊತೆ ನಾವೇನು ಕಾಂಪಿಟೇಷನ್ ಮಾಡೋರಲ್ಲ, ಇಡೀ ವಿಶ್ವದ ಜೊತೆಯಲ್ಲಿ ಭಾಳ ಮುಂದುವರೆದ ರಾಷ್ಟ್ರಗಳ ಜೊತೆಯಲ್ಲಿ ನಾವು ಸ್ಪರ್ಧೆಗೆ ತಯಾರಾಗಿ ಅವ್ರಿಗೆ ಮೀರಿಸೋಂಥ ರೀತಿಯಲ್ಲಿ ಮುಂದೆ ಸಾಗುವಂಥ ಪ್ರಯತ್ನಗಳಾಗಬೇಕು. ಅದಕ್ಕೆ ಎಲ್ಲ ಇಂಥ ಸಣ್ಣ ಸಣ್ಣ ಪ್ರಯತ್ನಗಳು ದೊಡ್ಡ ಶಕ್ತಿ ತುಂಬುವಂಥದ್ದಾಗುತ್ತೆ. ಪ್ರತಿಯೊಬ್ಬರು ನಾವು ಸಣ್ಣ ಸಣ್ಣ ಪ್ರಯತ್ನಗಳನ್ನು ನಾವು ಮಾಡೋಂಥ ಕೆಲಸದಲ್ಲಿ ಸಾಕಷ್ಟು ಆಸಕ್ತಿ ವಹಿಸಿ ಕೆಲಸ ಮಾಡುವಂಥದ್ದಾಗಬೇಕು. ಆಗ ಮಾತ್ರ ನಾವು ದೇಶ ಕಟ್ಟಲಿಕ್ಕೆ ನಮ್ಮ ಕೊಡುಗೆ, ನಮ್ಮ ಸಾರ್ಥಕತೆ, ನಮ್ಮ ಬದುಕಿಗೆ ನಮ್ಮ ಉದ್ದೇಶಗಳು ಈಡೇರಿಸಿದಂತಾಗುತ್ತೆ. ಆ ಸಾರ್ಥಕತೆಯನ್ನು ಪ್ರತಿಯೊಬ್ಬರ ವೃತ್ತಿಯ ಮೂಲಕ, ತಮ್ಮ ಜವಾಬ್ದಾರಿಯ ಮೂಲಕ ಪ್ರತಿಯೊಬ್ಬರು ತಮ್ಮ ಶಕ್ತಿ ಮೀರಿ ಕೆಲಸವನ್ನು ಮಾಡಿದ್ರೆ ಆ ಪ್ರತಿಫಲ ಖಂಡಿತ ನಾವು ಕಾಣುವಂಥದ್ದಾಗುತ್ತೆ. ನಮ್ಮನ್ನು ಯಾರೂ ನಿಲ್ಲಿಸ್ಲಿಕ್ಕಾಗಲ್ಲ. ಈ ರೀತಿ ಪರಿಸರ, ಪ್ರಕೃತಿ 365 ದಿನ ಇರುವಂಥ ರಾಜ್ಯಗಳು, ದೇಶಗಳು ವಿರಳವಾಗಿದೆ. ಹಾಗಾಗಿ ಇಷ್ಟು ಇಟ್ಕೊಂಡು ನಾವು ಎಲ್ಲ ಟ್ಯಾಲೆಂಟು ಇದೆ, ಬುದ್ಧಿವಂತರಿದ್ದಾರೆ, ಎಲ್ಲ ಇದ್ದಾರೆ. ಆದ್ರೂ ಮುಂದಕ್ಕೆ ಹೋಗುವಂಥದ್ರಲ್ಲಿ ಯಾಕೋ ಒಂದು ಸ್ವಲ್ಪ ಸಮಸ್ಯೆಗಳಾಗ್ತಿರೋಂಥದ್ದಿದೆ. ಯಾಕೆಂದರೆ ಅದು ಕರೆಕ್ಟಾಗಿ ಸಿಂಕರ್ನೈಸ್ ಆಗ್ತಿಲ್ಲ. ಈ ಸಿಂಕರ್ನೈಸ್ ಮಾಡ್ಕೊಳ್ಳೋರ್ಗು ನಾವು ಎಲ್ಲ ಎನರ್ಜಿಗಳು ಇಂಟಗ್ರೇಟ್ ಆಗಬೇಕು. ಇಂಟಗ್ರೇಟ್ ಆದರೆ ಮಾತ್ರ ಟೇಕ್ ಆಫ್ ಆಗೋದು. ಆ ಟೇಕ್ ಆಫ್ ಆದಾಗ ನಮ್ಮನ್ನು ಯಾರೂ ತಡಿಲಿಕ್ಕಾಗಲ್ಲ. ಆ ನೋಡೋಂಥ ಕಾಲ ಭಾಳ ದೂರ ಏನಿರಲ್ಲ, ಹತ್ತಿರದಲ್ಲೇ ನಾವೆಲ್ಲ ನೋಡೋಂಥದ್ದಾಗ್ಬೋದು. ಇವೆಲ್ಲದಕ್ಕೂ ನಾವೆಲ್ಲರೂ ಭಾಗವಹಿಸಬೇಕು. ಕಾರಣಗಳು, ದೋಷಗಳು ಕಾರಣಗಳು ಕೊಟ್ಕೊಂಡು ಹೋಗ್ತಿದ್ರೆ ಸಮಸ್ಯೆಗಳು ಬಗೆಹರಿಯಲ್ಲ. ಸಮಸ್ಯೆಗಳನ್ನು ಬರ್ತಾ ಇರ್ತದೆ, ಎದುರಿಸಬೇಕು, ಮುಂದೆ ತಗೊಂಡು ಹೋಗಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಫಲಾನುಭವಿಗಳಾಗಿಲ್ಲದಿದ್ರೂ ತಾವು ಫಲಾನುಭವಿಗಳ ಪರವಾಗಿ ಎಲ್ಲರೂ ಬಂದು ಭಾಗವಹಿಸಿ ಸಮಯ ಕೊಟ್ಟು ಕೂತು ಕೇಳಿದ್ದೀರ. ಈ ಒಳ್ಳೆಯ ಸಂದೇಶಗಳನ್ನು ಹರಡುವಂಥದ್ದಾಗಬೇಕು, ಒಳ್ಳೆಯ ವಿಶ್ವಾಸ ಮೂಡಿಸುವಂಥದ್ದಾಗಬೇಕು. ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಈ ವರ್ಷದಲ್ಲಿ ನಮ್ಮ ಸರ್ಕಾರಿ ಸಂಸ್ಥೆಗಳಲ್ಲಿ ನಾವು ಅನುಷ್ಠಾನ ಮಾಡ್ತಿರುವಂಥದ್ದು. ನಮ್ಮ ಮಕ್ಕಳಿಗೆ ಕಲಿಕೆಯಲ್ಲಿ ಬಹಳ ದೊಡ್ಡ ಸುಧಾರಣೆಗಳನ್ನು ಕಾಣ್ಬೋದು. ಕಲಿಕೆಯಲ್ಲಿ ದೊಡ್ಡ ಸುಧಾರಣೆ, ನಿಜವಾದ ಶಕ್ತಿನೇ ಕಲಿಕೆ. ಹಾಗಾಗಿ ಅದನ್ನು ಎಲ್ಲಿವರೆಗೂ ನಾವು ಸರಿ ಮಾಡ್ಕೊಳ್ಳಲ್ಲ, ಸಮಸ್ಯೆಗಳು ಹಾಗೆ ಉಳ್ಕೊಳ್ಳುತ್ತೆ. ಎಲ್ಲ ಖಾಸಗಿ ಸಂಸ್ಥೆಗಳಿಗಿಂತ ಉತ್ತಮವಾದಂಥ ಶಿಕ್ಷಣ ಕೊಡಬೇಕಾಗಿರೋದು ನಾವು ಸರ್ಕಾರದವರು. ನಮ್ಮ ಬೆಂಚ್ ಮಾರ್ಕಿಂಗ್ ಆಗಬೇಕು, ನಮ್ಮನ್ನು ನೋಡಿ ಬೇರೆಯವ್ರು ಕಲಿಬೇಕು, ನಮ್ಮಿಂದ ಸ್ಟಾರ್ಟ್ ಆಗಬೇಕು. ಆ ರೀತಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಗೌರ್ಮೆಂಟಲ್ಲಿ ಆಗಬೇಕು ಅನ್ನೋಂಥದ್ದಿದೆ. ಈ ಪ್ರಯತ್ನದ ಪೂರಕವಾಗಿ ಎಲ್ಲರೂ ಮಾಡೋಣ. ಈ ವರ್ಷ ಸೇರುವಂಥ ಈ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಅವಕಾಶಗಳನ್ನು ಕಲ್ಪಿಸುವಂಥದ್ದು ಎಲ್ಲರೂ ಸೇರಿ ಮಾಡೋಣ. ನಿಮ್ಮ ಜೊತೆಯಲ್ಲಿ ನಾವು ಯಾವೊಂದು ಮೈ ಮರೆಯದೇನೆ ಎಲ್ಲ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಏನು ಮಾಡಬೇಕಾಗಿದೆಯೋ, ಏನು ಮಾಡಿದ್ರೆ ಒಳ್ಳೆಯದು ಅನ್ನೋವಂಥದ್ದನ್ನ ಗಮನದಲ್ಲಿಟ್ಟು ಕೆಲಸ ಮಾಡ್ತೀವಿ. ಎಲ್ಲೋ ಒಂದು ಕಡೆ ಮೈ ಮರೆತು ಏನೋ ಮಾಡಬೇಕು ಅಂತ ಮಾಡೋಂಥ ಪ್ರಯತ್ನಗಳು ನಾವೇನು ಮಾಡೋಕ್ಕೆ ಕೊಟ್ಟಿಲ್ಲ. ಇದನ್ನೇ ಮಾಡಿ ಇದನ್ನೇ ಪಡಿಬೇಕು ಅಂತ ಹೊರಟಿರೋರು. ಹಾಗಾಗಿ ಆ ದಿಕ್ಕಲ್ಲಿ ನಿಮಗೆಲ್ಲ ಸಹಕಾರವನ್ನು ಕೊಡ್ತೀವಿ ಅಂತ ವಿಶ್ವಾಸವನ್ನು ಕೊಟ್ಟು ನನ್ನ ಮಾತನ್ನು ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೋವಿಡ್ ಸಮಯದಲ್ಲಿ ಹಲವು ಸಮಸ್ಯೆಗಳನ್ನು ಬಹಳ ಪಾಸಿಟಿವ್ ಆಗಿ ಎದುರಿಸಿ ಮಾರ್ಗದರ್ಶನಗಳನ್ನು ನೀಡಿ ಮುಂದಿನ ವಿಶೇಷವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಕೆರಿಯರ್ ಆಫ್ಟರ್ ಡಿಗ್ರಿ ಅದರ ಬಗ್ಗೆ ಕೂಡ ಗಮನಿಸಿ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರೋದು. ಇದು ವರ್ಷಕ್ಕೆ ಅಲ್ಲ, ಪ್ರತಿ 6 ತಿಂಗಳಿಗೆ 750 ವಿದ್ಯಾರ್ಥಿಗಳಿಗೆ ಅನ್ಅಕಾಡೆಮಿಯವರು IAS, IPS, IRS, IFS, KAS ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಎಲ್ಲದಕ್ಕೂ ಕೂಡ ತರಬೇತಿಯನ್ನು ನೀಡ್ತಾರೆ. ಅದೆಲ್ಲ ಪರೀಕ್ಷೆ ಎಲ್ಲ ನಡೆಸಿ ಪ್ರತಿ 6 ತಿಂಗಳಿಗೆ ಅಂದರೆ ವರ್ಷಕ್ಕೆ 1500 ಜನ ವಿದ್ಯಾರ್ಥಿಗಳಿಗೆ ಮಾಡಿಕೊಡುವಂತಹ ಒಂದು ಉತ್ತಮವಾದಂಥ ಕೆಲಸ. ಅದು 1 ವರ್ಷ ಅಲ್ಲ, ಮುಂದಿನ 3 ವರ್ಷ. ಭಾರತ ಸ್ವತಂತ್ರ ಬಂದು ಈಗ ಮುಂದಿನ ವರ್ಷಕ್ಕೆ 75 ವರ್ಷ ಆಗುವ ಇದರಲ್ಲಿ ಇದೆಲ್ಲ ಉತ್ತಮವಾದಂಥ ಬೆಳೆಗೆ ಕರ್ನಾಟಕದ ಕೊಡುಗೆ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರಾಗಿರುವಂತಹ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಸರ್ ಅವರಿಗೆ ನಾನು ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದೆ just go for the MOU signing.
I request from Unacademy Vivek Sinha to be there, and also the commissioner to be there from DCT, and also I request the Deputy CM as well as the Additional Chief Secretary sir to be there for exchanging of the MOU. ಸೊ ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವೋಟ್ ಆಫ್ ಥ್ಯಾಂಕ್ಸ್. DT ನಿರ್ದೇಶಕರಾದಂಥ ಮಂಜುನಾಥ್ ಸರ್ನ ನಾನು ಅನ್ನಿಸ್ತೇನೆ. ವೋಟ್ ಆಫ್ ಥ್ಯಾಂಕ್ಸ್. ಧನ್ಯವಾದ. ಎಲ್ಲರಿಗೂ ನಮಸ್ಕಾರಗಳು. ಈ ಸುಂದರ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ, ಈ ದಿನ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಅನ್ಅಕಾಡೆಮಿ ಸಂಸ್ಥೆ ಇವರ ನಡುವೆ ಏರ್ಪಡಿಸಿರ್ತಕ್ಕಂಥ ಒಡಂಬಡಿಕೆ ಸಹಿ ಮಾಡುವ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಅದರಿಂದ ವಂದಿಸುವ ಭಾಗ್ಯ ನನ್ನದಾಗಿದೆ. ಮೊದಲನೇದಾಗಿ ಸನ್ಮಾನ್ಯ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಹಾಗೂ ಉನ್ನತ ಶಿಕ್ಷಣ ಸಚಿವರು ನಮ್ಮೊಟ್ಟಿಗಿದ್ದಾರೆ ಇವತ್ತು. ಅವರು ಈ ಒಂದು ಕಾರ್ಯಕ್ರಮದ ಅವರು ರೂವಾರಿಗಳು. ಏನು ನಮ್ಮ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಇಂಥ ಕಾರ್ಯಕ್ರಮ ಮಾಡೋದಕ್ಕೆ ಬಹಳ ಉನ್ನತವಾದ ಒಂದು ಕಾರ್ಯಕ್ರಮ ಇದು. ಯಾಕೆ ಅಂತ ಹೇಳಿದರೆ, ನಾವೆಲ್ಲ ಅಕಾಡೆಮಿಕ್ಸಲ್ಲಿದ್ದೀವಿ. ಅಕಾಡೆಮಿಕ್ಸ್ನಲ್ಲಿ ನಮ್ಮಲ್ಲಿ ಮ್ಯಾಂಡೇಟ್ ಮಿಷನ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನಾವು. ಆ ಮ್ಯಾಂಡೇಟ್ ಅಂತ ಹೇಳಿದರೆ ಅದು ಕಂಪಲ್ಷನ್ ಅಂತ. ಅದು ಇಫ್ ಯು ಆ್ಯಡ್ ಎನಿ ಫ್ಲೇವರ್ ಎನಿ ಕ್ವಾಲಿಟಿ ಟು ದಟ್ ಮ್ಯಾಂಡೇಟ್ ಇಟ್ ಬಿಕಮ್ಸ್ ಎ ಮಿಷನ್ ಅಂತ. ಸೊ ಈ ಒಂದು ನಿಟ್ಟಿನಲ್ಲಿ ಮಿಷನ್ ಅನ್ನೋದು ಕಂಪಲ್ಷನ್ ಅಲ್ಲ. ಸೊ ಹಾಗಾಗಿ ನಮ್ಮ ಮಾನ್ಯ ಸಚಿವರು ಯಾವತ್ತೂ ಆ ಕ್ವಾಲಿಟಿ ಆ್ಯಡ್ ಮಾಡ್ತಕ್ಕಂಥದ್ದು, ಫ್ಲೇವರ್ ಆ್ಯಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ನಮಗೆ ಆ ಮಿಷನ್ ಅಂತಕ್ಕಂಥದ್ದು ಭಾಳ ಹತ್ತಿರವಾಗಿದೆ. ಈ ದಿನ ಮೊದಲೆಲ್ಲ ಬರೀ ಮ್ಯಾಂಡೇಟಲ್ಲಿ ಕೆಲಸ ಮಾಡ್ತಾಯಿದ್ವಿ. ಟುಡೇ ವಿ ವರ್ಕ್ ಆನ್ ದ ಬೇಸಿಸ್ ಆಫ್ ಮಿಷನ್. ಥ್ಯಾಂಕ್ಸ್ ಟು Dr. C.N. Ashwath Narayan and our sir for initiating such a great action. Sir, we are ever grateful to you. The entire students community is grateful to you for bringing that new kind of programs. ಸರ್, ಒಂಥರ ಮನ್ವಂತರ ಅಂತ ಹೇಳ್ಬೋದು. ನಮ್ಮ ಇಲಾಖೆಯಲ್ಲಿ ನೋಡ್ತಾ ಇದ್ದೀವಿ ನಾವು ಭಾಳ ಹಿರಿಯರು ಸರ್ ಇಲಾಖೆಗೆ. ಬಹುಶಃ 30-35 ವರ್ಷ ನಾವು ಕೆಲಸ ಮಾಡ್ತಾಯಿದ್ದೀವಿ. ಆದಾಗ್ಯೂ ಸಹ ಇಷ್ಟೊಂದು ಹೊಸ ಕಾರ್ಯಕ್ರಮಗಳನ್ನು ತಾವು ನೀಡ್ತಾ ಇದ್ದೀರಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ. ಹಾಗಾಗಿ ತಮಗೆ ಅನ್ಅಕಾಡೆಮಿ ಸಂಸ್ಥೆ ಪರವಾಗಿ, ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಮತ್ತೋರ್ವ ಅತಿಥಿ, ಬಹಳ ಮುಖ್ಯವಾದಂಥ ವ್ಯಕ್ತಿತ್ವ ಇದು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಅವರು ನಮಗೆ ಯಾವತ್ತೂ ಅಡ್ಡ ಬರಲಿಲ್ಲ. ಯಾವ ಕಾರ್ಯಕ್ರಮ ತೆಗೆದುಕೊಂಡು ಕೊಟ್ಟರು ಚೆನ್ನಾಗಿ ಮಾಡ್ತೀರಪ್ಪ ಮಾಡಿ ಅಂತ ಬೆಂತಟ್ಟಿ ಯಾವತ್ತೂ ಸಹ ನಮ್ಮನ್ನು ಪುರಸ್ಕರಿಸ್ತಿರ್ತಾರೆ. ಇಂಥ ಮಾನ್ ವ್ಯಕ್ತಿ ಎಸ್ ಸಾಹೇಬರು ನಮ್ಮ ಇರ್ತಕ್ಕಂಥ ಭಾಳ ಸಂತೋಷ ವಿಷಯ. ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದಾರೆ, ಒಳ್ಳೆಯ ಒಂದು ಮಾರ್ಗದರ್ಶನ ನೀಡಿದ್ದಾರೆ. ತಮ್ಮ ಸಹಕಾರವನ್ನು ಮುಂದೆನೂ ಬಯಸ್ತಾ ಸನ್ಮಾನ್ಯರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಅನ್ಅಕಾಡೆಮಿ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಒಡಂಬಡಿಕೆ ಸಹಿ ಸಮಾರಂಭದ ಪಾಲುದಾರರಾದಂಥ ಅನ್ಅಕಾಡೆಮಿ ಸಂಸ್ಥೆಯ CEO ಇವರು ಮಿಸ್ಟರ್ ಸಿನ್ನಾರವರು ಹಾಗೂ ಮಿಸ್ಟರ್ ಸುಮಂತ್ರವರು ಈ ದಿನ ಇಲ್ಲಿ ಹಾಜರಿದ್ದಾರೆ. ವಿದೌಟ್ ದೇ ಸಪೋರ್ಟ್ ಇಟ್ ವುಡ್ ನಾಟ್ ಹ್ಯಾವ್ ಬಿನ್ ಪಾಸಿಬಲ್. ಇನ್ಫ್ಯಾಕ್ಟ್ ಇಟ್ ಈಸ್ ದಿ ಏಜ್ ಆಫ್ ಕಾಂಪಿಟೇಷನ್. ನಾವು ನಮ್ಮ ಸಂಸ್ಥೆಗಳಲ್ಲಿ ಬರೀ ನಾವು ಎಜುಕೇಷನ್ ಕೊಡ್ತೀವಿ, ಸ್ಕಿಲ್ಸ್ ಕೊಡ್ತೀವಿ. ಆದರೆ ವೆನ್ ಇಟ್ ಕಮ್ಸ್ ಟು ಗೋಯಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ವಿ ವಿಲ್ ನಾಟ್ ಗಿವ್ ದೆಮ್ ಸಚ್ ಟ್ರೈನಿಂಗ್. ನಮ್ಮಲ್ಲಿ ಏನೋ ಒಂದು ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಅಂತ ಕೊಡ್ತೀವಿ, ಅದು ಕೇವಲ 2 ದಿನ ಇರುತ್ತೆ ಅಥವಾ 3 ದಿನ ಇರುತ್ತೆ. ಆದರೆ ಇಂಥ ಸಂಸ್ಥೆಗಳು ಮುಂದೆ ಬಂದು ನಮಗೆ ಒಡಂಬಡಿಕೆ ಮಾಡಿಕೊಳ್ಳುವ ಮೂಲಕ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹದಲ್ಲಿ ಮುಂದೆ ಬಂದಿರೋದು ಭಾಳ ಸಂತೋಷ ವಿಷಯ. ಹಾಗಾಗಿ ಸನ್ಮಾನಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು DT ಮತ್ತು ಕಾಲೇಜು ಶಿಕ್ಷಣ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೋರ್ವ ಕ್ರಿಯಾಶೀಲರು ನಮ್ಮ ಕಮಿಷನ್ ಸಾಹೇಬರು. ಅವರು ಯಾವತ್ತೂ ಆನ್ ದ ಟೋಸ್ ನಮ್ಮನ್ನೆಲ್ಲ ಮಲಗಿದವ್ರನ್ನ ಬೇಳಿಸಿದ್ದಾರೆ. ಹಾಗಾಗಿ ನಮ್ಮ ನಿದ್ದೆಗೆ ಹೋಗಿ ಭಾಳ ದಿನ ಆಗಿದೆ. ಅಂಥ ಕ್ರಿಯಾಶೀಲ ವ್ಯಕ್ತಿ ನಮ್ಮ ಭಾಳ ಸಂತೋಷ ವಿಷಯ. ಅವರು ನಮ್ಮನ್ನು ಯಾವತ್ತೂ ಉರಿದುಂಬಿಸ್ತಿರ್ತಾರೆ, ಹೊಸ ಕೆಲಸಗಳನ್ನ ಕೊಡ್ತಾ ಇರ್ತಾರೆ. ವಿ ಆರ್ ಎವರ್ ಗ್ರೇಟ್ಫುಲ್ ಟು ಯು ಸರ್ ಫಾರ್ ಇನಿಷಿಯೇಟಿಂಗ್ ಸಚ್ ಎ ನ್ಯೂ ಆ್ಯಕ್ಷನ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್. ಆ್ಯಂಡ್ ಫ್ರಮ್ ಆನ್ ದಿ ಬಿಹಾಫ್ ಆಫ್ ಆಲ್ ದಿ ಆಡಿಯನ್ಸ್ ಮತ್ತು ನಮ್ಮ ಕಾಲೇಜು ಶಿಕ್ಷಣ ಪರವಾಗಿ ಮತ್ತು ಅನ್ಅಕಾಡೆಮಿ ಪರವಾಗಿ ತಮಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇವೆ. ಮತ್ತೋರ್ವ ಅತಿಥಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರು ಮಲ್ಲೇಶ್ವರಪ್ಪನವರಿದ್ದಾರೆ. ಅವರು ಸಹ ಈ ಎಲ್ಲ ಕೆಲಸಗಳಿಗೆ
ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಡಂಬಡಿಕೆ ಸಮಾರಂಭದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ಕಾಲೇಜು ಶಿಕ್ಷಣ ಇಲಾಖೆಯ ಎಲ್ಲ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ಅಧಿಕಾರಿಗಳು ಎಲ್ಲರೂ ಹಾಜರಿದ್ದೀರಿ. ತಮ್ಮೆಲ್ಲರಿಗೂ ತುಂಬ ವಂದನೆಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ. ಜೈ ಹಿಂದ್.